ಬೀದರ್ನ ಹರಳಯ್ಯ ವೃತ್ತದ ಹತ್ತಿರ ಶಿವಶರಣ ಹರಳಯ್ಯ ಸಮಗಾರ ಸಮಾಜ ಸಂಘ ಬೀದರ್ ವತಿಯಿಂದ ಶಿವಶರಣ ಸಮಗಾರ ಹರಳಯ್ಯನವರ 858ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಿಗೆ ಅಂದರೆ ಹರಳಯ್ಯ ಸಮಗಾರ ಸಮಾಜ ಸಂಘದ ನೂತನ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಇನ್ನೂ ವಿಶೇಷ ಎಂಬಂತೆ ಸಮಗಾರ ಸಮುದಾಯದ ನಿವೃತ್ತ ನೌಕರರಿಗೆ ಹಿರಿಯರಿಗೆ ಇದೇ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು. ಸಮಗಾರ ಸಮಾಜ ಸಂಘ ರಾಷ್ಟ್ರೀಯ ಅಧ್ಯಕ್ಷರಾದ ಸಂತ ರೋಹಿದಾಸ್ ಮಹಾರಾಜ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾರ್ಗದರ್ಶನ ಆಶೀರ್ವಚನ ನೀಡಿದರು. ಸಚಿವ ಈಶ್ವರ ಖಂಡ್ರೆ ಅವರು ಹರಳಯ್ಯನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಬಳಿಕ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಸಮಾಜದ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದರು. ಸಮಗಾರ ಸಮಾಜ ಸಂಘದ ನೂತನ ಅಧ್ಯಕ್ಷರಾದ ಸುಭಾಷ್ ಬಾಬುರಾವ್ ಹಮಿಲ್ಪುರೆ ಅವರು ಮಾತನಾಡಿ, ಸುಮಾರು 1980ರಲ್ಲಿ ಬೀದರ್ ನಗರದಲ್ಲಿ ಹರಳಯ್ಯ ಕಟ್ಟೆ ಸ್ಥಾಪನೆ ಮಾಡಲಾಗಿದೆ. ಈ ಹಿಂದೆ 2012ರಲ್ಲಿ ಭೀಮಣ್ಣ ಖಂಡ್ರೆ ಅವರ ಅಮೃತ ಹಸ್ತದಿಂದ ಹರಳಯ್ಯನವರ ಮೂರ್ತಿ ಉದ್ಘಾಟನೆಗೊಂಡಿದ್ದು, ಇವತ್ತು ಕೂಡ ಅವರ ಸುಪುತ್ರ ಈಶ್ವರ ಖಂಡ್ರೆ ಅವರು ಹರಳಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಬಾರಿ ಬಹಳ ವಿಜೃಂಭಣೆಯಿಂದ ಹರಳಯ್ಯನವರ ಜಯಂತ್ಯೋತ್ಸವ ಆಚರಣೆ ಮಾಡಲಾಗಿದೆ. ಬೃಹತ್ ಮೆರವಣಿಗೆ ಮೂಲಕ ಹರಳಯ್ಯನವರ ವಿಚಾರಧಾರೆಗಳನ್ನು ಸಾರಲಾಗಿದೆ. ಸರಿಸುಮಾರು 45-46 ವರ್ಷಗಳಿಂದ ಇಲ್ಲಿ ಹರಳಯ್ಯನವರ ಜಯಂತ್ಯೋತ್ಸವ ಹಿನ್ನೆಲೆ ಅನ್ನದಾಸೋಹ ಮಾಡಲಾಗ್ತಾ ಇದೆ. ಕಳೆದ 20 ವರ್ಷದಿಂದ ಸಮಾಜದ ಹಿರಿಯರಿಗೆ ಗೌರವಿಸುವ ಕಾರ್ಯ ಆಗಿರಲಿಲ್ಲ. ಹಾಗಾಗಿ ಈ ಬಾರಿ ನಿವೃತ್ತ ಸಮುದಾಯದ ನಿವೃತ್ತ ನೌಕರರಿಗೆ, ಗುರು ಹಿರಿಯರಿಗೆ ಸನ್ಮಾನಿಸಿ ಅವರ ಆಶೀರ್ವಾದ ಪಡೆಯಲಾಗಿದೆ ಎಂದು ತಿಳಿಸಿದರು. ಬೀದರ್ ತಾಲೂಕಿನಲ್ಲಿ ನೋಡಿದಂತೆ ಸಮಾಜದ ಬಾಂಧವರು ಸುಮಾರು 2,500 ಜನಸಂಖ್ಯೆ ಹೊಂದಿದ್ದು, ಜಿಲ್ಲೆಯಲ್ಲಿ 12,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಲಾಗಿದ್ದು, ಸಮಾಜ ಬಹಳ ಹಿಂದುಳಿದ ಸಮಾಜವಾಗಿದೆ. ಇವತ್ತು ಸಚಿವ ಈಶ್ವರ ಖಂಡ್ರೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ, ಸಮುದಾಯ ಭವನ ನಿರ್ಮಾಣಕ್ಕಾಗಿ ಜಾಗ ಜೊತೆಗೆ ಸಮುದಾಯ ಭವನ ಎರಡನ್ನೂ ಕೂಡ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ಸಮಾಜದ ಪರವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಅವರು ಹರಳಯ್ಯನವರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಟೆಳ್ಳಿಕರ್ ಹಾಗೂ ಸಮಾಜದ ಮಹಿಳೆಯರು ಜಯಂತ್ಯೋತ್ಸವ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಸತ್ಯದೇವಿ ಮಾತಾಜಿ ಬಸವ ಮಂಟಪ ಬೀದರ್ ಇವರು ಸಾನ್ನಿಧ್ಯ ವಹಿಸಿದ್ರು. ವೇದಿಕೆಯ ಮೇಲೆ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಶ್ರೀಮತಿ ಲಕ್ಷ್ಮೀಬಾಯಿ ಹಂಗರ್ಗಿ, ಉಪಾಧ್ಯಕ್ಷರು ನಗರಸಭೆ ಬೀದರ್, ಮುಖಂಡರಾದ ಧನರಾಜ ಹಂಗರ್ಗಿ, ಶಿವಶರಣಪ್ಪ ಹುಗ್ಗೆ ಪಾಟೀಲ್, ನಿವೃತ್ತ ಪ್ರಾಚಾರ್ಯರು, ಅಕ್ಕ ಮಹಾದೇವಿ ಕಾಲೇಜು ಬೀದರ್, ಪ್ರಶಾಂತ್ ದೊಡ್ಡಿ, ಸ್ಥಾಯಿ ಸಮಿತಿ ನಗರಸಭೆ ಬೀದರ್, ಜಯಶ್ರೀ ಬಸವರಾಜ್, ಈಶ್ವರ್ ಸಿಂಗ್ ಠಾಕೂರ್, ಹರಳಯ್ಯ ಸಮಾಜ ಜಹೀರಾಬಾದ್ ಅಧ್ಯಕ್ಷರಾದ ಪ್ರೇಮ್ ಕುಮಾರ್ ಸಂತ್ ಹಾಗೂ ಹೈದರಾಬಾದ್ ಹರಳಯ್ಯ ಸಮಾಜದ ಅಧ್ಯಕ್ಷರಾದ ಜಿತೇಂದ್ರ, ಶಿವಾಜಿರಾವ್ ಕಾಂಬ್ಳೆ, ಉಮೇಶ್ ಬೋರಾಳೆ, ಮೋಹನ್ ರಾವ್ ಸೂರ್ಯವಂಶಿ, ಶ್ರೀಮತಿ ಲಲಿತಾಬಾಯಿ ವಾಗ್ಮಾರೆ, ಅನಿಲ್ ಕುಮಾರ್ ಬಿದರಿ, ಅಂಬಾದಾಸ್ ದಾಮ, मनोज टिक्कीकर, श्रीमती विद्यावती तुगामे, सुभाष बाबुराव हमीलपुरकर, श्रीमती कस्तूरी फुलेकर, संजीव कुमार दामा, देविका टल्लीकर, सुनंदा टल्लीकर, सुनीता टल्लीकर, सविता निन्नेकर, आशा बालाजीराव चिलर्गी, संजीव कुमार दामा खजांची हरळಯ್ಯ समाज बीदर, राजकुमार टल्लीकर कार्यदर्शी हरळಯ್ಯ समाज बीदर, बालसुब्रह्मण्यम, श्रीमती राणी सज्जीव कुमार दामा, श्रीमती ಸುಜಾತಾ ದಾಮ, ಶ್ರೀಮತಿ ಸುನೀತಾ ರಾಜು ಟಳ್ಳಿಕರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಪಾಂಚಾಳ್ ಅವರಿಂದ ಪ್ರಾರ್ಥನೆ ಗೀತೆ ಜರುಗಿತು. ಪುಷ್ಪಮಾಲೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಮಾನ್ಯ ಸಾಹೇಬರು. ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ आने वाले दिनों में महाराज जी हमारे साहब अभी मिनिस्टर है, आपकी आशीर्वाद हो गया. अभी आगे आप आने के बाद आने तक सीएम बनकर हमारा साहब बीदर जिले को आएंगे. ये आपकी तगड़ा आशीर्वाद. ₹1 खर्चा कर हरळಯ್ಯ को हाथी के ऊपर बिठाकर बसवा कल्याण में जुलूस निकाले थे. ये हमारे भीमण्ण खंड्रे साहब हरळಯ್ಯ के ऊपर कैसो भक्ति और गौरव का संकेत है. आज हमारे ईश्वर खंड्रे साहब भी हम महाराज जी यहाँ पर पधारे हुए हैं, क्योंकि मैं देख रहा हूँ कई सालों से जब कभी भी बीदर जिले में, मैं समझता हूँ बीदर जिले को इतना ध्यान देते हैं तो पूरे देश भर में फिरते हैं, संचार करते हैं, विदेश को भी जाते हैं और बहुत ज्यादा उनका प्यार मोहब्बत हमारे जिले के ऊपर है. मैं और वो दोनों मिला के कई कार्यक्रम में भाग लिए हैं. आपके समाज हरळಯ್ಯ समाज को संगठन करने के लिए दिन रात मेहनत कर रहे हैं.
दिन रात उनका बहुत बड़ा श्रम है। तो मैं सबसे पहले मेरे तरफ से, जिले की जनता की तरफ से, आप सब लोगों की तरफ से सुखदेव महाराज जी को स्वागत भी करता हूं और अभिनंदन भी करता हूं। समाज का संगठन करना बहुत बड़ी बात है। संगठन में शक्ति है, जहां शक्ति है वहां पर न्याय मिलता है। और हमारा हम संगठन कर लिए तो ही हम जो भी दुर्बल है ऐसे लोगों को, दूसरे समाज को भी अपने साथ में हम लेके जा सकते हैं। संगठन का मतलब दूसरे समाज को, किसी और को नीचा दिखाने का नहीं है। हम लोग अगर सबल होते हैं तो ही हम अच्छा जीवन बिता सकते हैं, स्वाभिमान से रह सकते हैं। वो संगठन का काम सुखदेव महाराज बहुत बढ़िया तरीके से कर रहे हैं। भाइयों बहनों, आज हम सब लोग मिलके हरलैया जी का जयंत्योत्सव आचरण कर रहे हैं। हरलैया को जब हम याद करते हैं तो बसवण्णा को याद करना ही पड़ता है। जो 12वीं शताब्दी में 800 साढ़े 800 साल पहले बसवण्णा ने जो समाज और धार्मिक क्रांति, यही बसव कल्याण में उन्होंने किया, वो क्रांति का, कल्याण क्रांति का मूल पुरुष कौन है? हरलैया जी है। बोलो हरलैया समाज के। क्योंकि बसवण्णा जी तो वहां पर प्रधानमंत्री थे बिज्जल राज्य में। तो ऐसे टाइम पे उन्होंने जो शिक्षणों को लेके 770 हमारे गणंगल बोलते हैं, 770 शरण लोग थे, अलग अलग वृत्ति करने वाले। हरलैया, ऐसे मणिवाल माची देवा, ऐसे ही बहुत से अंबिगरा चौड़ैया और बहुत से ऐसे शरण थे, जिसमें जो ना हरलैया जी का, जो आते वक्त हरलैया जी कहते हैं बसवण्णा को शरणु बोल के बोलते हैं। जब बसवण्णा प्रधानमंत्री, जब हरलैया जी शरणु बोलते हैं तो बसवण्णा जी शरणु शरणार्थी बोलते हैं। बसवण्णा जी हरलैया को शरणु शरणार्थी बोलते हैं। तो हरलैया जाते हैं अपने घर को जाके उनके धर्मपत्नी कल्याणम्मा के साथ वार्तालाप करते हैं। कहते हैं कि मेरे ऊपर तो बहुत बड़ा बोझ हो गया, मैं एक सामान्य व्यक्ति, एक अस्पृश्य, और मुझे जब मैं शरणा बोला तो बसवण्णा जी प्रधानमंत्री मुझे शरणु शरणार्थी बोले। ये तो मेरे ऊपर बहुत बड़ा बोझ हो गया। ये बोझ कैसे निकालना चाहिए? बोझ निकालना है तो दोनों हरलैया जी और उनके धर्मपत्नी मिलके चर्चा करके उनके बड़े उनके चमड़ा, उनके मांडी का चमड़ा निकाल के एक जोड़ बनाते हैं। जोड़ बना के अपने साथ रख लेके बसवण्णा को देने के लिए जाते हैं। जब बसवण्णा देखते हैं, जो उन्होंने जोड़ को क्या बोलते हैं, पादुका, पादुका को बसवण्णा देखते हैं, देख के बोलते हैं एक पादुका मेरे लिए नहीं है, भगवान के लिए, पूर्ण संगम के लिए है, ये मेहरबानी करके आप वापस लेके जाओ बोल के उनको वापस दे देते हैं। जब वो पादुका लेके वापस आते हैं, आते आते रास्ते में उनको मधुवरस मिलते हैं। मधुवरस ब्राह्मण रहते हैं, वो हमेशा ही छेड़ते रहते हैं बसु तत्व को, बसवण्णा को, शरणों को। उन्होंने कहा क्या लेके जा रहे हो? ऐसा मैं पादुका लेके गया था, मेरा और मेरे धर्मपत्नी का चमड़ा से बना के बसवण्णा जी ने वापस दिया है, ये मैं भगवान को अर्पण करने के लिए लेके जा रहा हूँ। वो बोलते हैं भगवान को क्या लेके जाता है? ये पादुका मैं पहनता हूँ बोल के बोलते हैं। मैं पहनता हूँ बोल के नहीं बोले तो जबरदस्ती लेके पहनने जाते हैं। उनके आंख तमाम, शरीर तमाम जलन हो जाता है। जब वो जलन हो जाता है, परेशान होके जरा उनको
बहुत ही तड़पते हैं। ऐसे टाइम पे हरड़ैया जी उनके ऊपर पानी छिड़का देते हैं और जलन कम हो जाता है। फट बोल के जब जलन कम हो जाता है तो इनको जो है ना हमारे मधुवरस को ज्ञानोदय होता है, असलियत पे आते हैं। वो भी बसोना के भक्त हो जाते हैं, अनुभव मंडप को जाते हैं, शरण बनते हैं। तो आगे आने वाले दिनों में मधुवरस का बेटी, हरड़ैया का बेटा, दोनों का निश्चितार्थ होता है शादी के लिए। और जब अंतर जाति विवाह, उस वक्त तो कोई सोच भी नहीं सकता था, जब कोई होता ही नहीं था। ऐसे में जब अंतर जाति विवाह होता है, कराते हैं बसवना के नेतृत्व में। बसवना के नेतृत्व में जो ना हरड़ैया का बेटा शीलवंत और मधुवरस का बेटी लावण्यवती। इस कारण राजे धन दौलत सब दे रहे थे। उन्होंने उपदेश दिया, ऐसा चाहूं राज में जहाँ मिले सबन को अन्न, छोटा बड़ा सब संबसे, रविदास रहे प्रसन्न। राजा को कह रहे कि आपकी राज्य व्यवस्था ऐसी बना लो, वहाँ कोई भूखा नहीं रहना चाहिए, नीच ऊंच भेदभाव नहीं होना चाहिए, समता का संदेश दे दो। तो गुरु महाराज जी ने राजाओं को ये संदेश दिया। तो वही बोलने के लिए तो बहुत कुछ है, मेरे पास भी समय बहुत कम है। तो मुझे एक ही कहना है कि हर जगह आप लोग समाज का काम कर रहे हो, आपका कर्तव्य बनता है कि जो सबसे बड़ा आपका टारगेट है उससे जुड़ना चाहिए। जो जितना ये धरती के ऊपर नदियाँ होती है, दरिया में जाके मिल जाती है। तो ये सब लोग, आपकी भाषा कौन सी भी रहने दो, आप कन्नड़ी रहने दो, जाति चमारा दलित है। आज हिंदू धर्म में 4 वर्ण व्यवस्था है, आप यहाँ 4 वर्ण व्यवस्था में नहीं है, आप 4 वर्ण व्यवस्था के बाहर के लोग हैं, फिर भी आप उनका ही बोझ सिर के ऊपर लेकर नाच रहे हैं। तो हमें बहुत बुरा लगा जब ये सब आपके वचन सुन रहा था। शायद उसमें रावण को भी कुछ बोला गया है जी के अंदर, जैसे राम को भी कुछ बोला गया है, जैसो काटेंगे भी ऐसा कुछ बोला गया है। हर चीज उसके अंदर नफरत वाली बात बोली गई है। संतों की बात नफरत वाली नहीं है। बिगड़ जाता है तो संतों का काम है सुधराना, प्यार देना, सबको साथ लेकर एक साथ मिलके रहने का संदेश देना। तो ये संदेश मेरा आपको बोलना बहुत था मेरे को, लेकिन बहुत है। ये भूखी पाटिल भी आपको समझाएंगे, और अपने सब आए, हैदराबाद से आए हैं, बसवा कल्याण से भी आए हैं, आपके बीदर जिले से बहुत जगह से लोग आए हैं। तो मुझे खुशी हुई कि आप लोगों ने सबसे पहला अपने गुरुओं को मानना शुरू किया। लेकिन व्यर्थ समय, अभी नाच कर आते से इधर 1-2 घंटा आपको ज्ञान मिलता तो वो बहुत अच्छा था। ಪಾಶ್ ಹಮಿಲ್ಪುರೆ ನೂತನ ಸಮಾಜದ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮ ಮುಖಾಂತರ ತಮಗೆಲ್ಲ ಒಂದು ಸಂದೇಶನೂ ಕೊಡಬೇಕು, ಮಾತು ಆಡಬೇಕಂತ ಇಷ್ಟಪಡ್ತೀನಿ. ಸುಮಾರು 1980ರಲ್ಲಿ ಈ ನಮ್ಮದು ಹರಳದ ಕಟ್ಟಿ ಸ್ಥಾಪನೆ ಆಗಿತ್ತು. ಆವಾಗ ಭಾಳಷ್ಟು ಹೋರಾಟ ಆಯಿತು. ನಮ್ಮ ಡಾಕ್ಟರ್ ಜಗಜೀವನ್ ರಾಮ್ ಅವ್ರ ಮಗಳಾದ ಸುಪುತ್ರಿ ಮೀರಾ ಕುಮಾರಿ ಅವ್ರ ಹಸ್ತಾಕ್ಷರದಿಂದ ನಮಗೆ ಪರ್ಮಿಷನ್ ಸಿಕ್ತು. ನಮ್ಮ ದೊಡ್ಡವ್ರು ಹಿರಿಯವ್ರು ಭಾಳಷ್ಟು ಹೋರಾಟ ಮಾಡಿ ಈ ಮಟ್ಟಕ್ಕೆ ಬಂದು ನಿಂತದ. ಈ ಹಿಂದಕ್ಕೆ ನಾವು 2012ನಲ್ಲಿ ನಮ್ಮದು ಭೀಮಣ್ಣ ಖಂಡ್ರೆ ಅವರು ಹಸ್ತಾಕ್ಷರದಿಂದ ಓಪನಿಂಗ್ ಮಾಡಿದ್ದೆವು. ಇವತ್ತು ಅದೇ ಕಾರ್ಯರೂಪ ಅವ್ರ ಮಗವ್ರ ಕೈಲಿಂದೇ ಆಗ್ಯದ. ನಮಗೆ ಭಾಳ ಸಂತೋಷ ಆಗ್ಯದ. ಅವ್ರು ನಮ್ಮ ಸಮಾಜಕ್ಕೆ ಸಮುದಾಯ ಭವನ ಕಡೆಯಿಂದ ಜಾಗ ಬಿತ್ತು ಸಮುದಾಯ ಭವನ ಮಾಡಿ ಕೊಡ್ತೀವಿ ಅಂತ ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಾರ. ಅವ್ರದ್ದು ಈ ವೇದಿಕೆ ಮುಖಾಂತರ ಅವ್ರಿಗೆ ಭಾಳ ಕೋಟಿ ಧನ್ಯವಾದ ಹೇಳ್ತೇವ್ರೀಗ. ನಮ್ಮ ಸಮಾಜ ಕಡೆ ಅವರು ಧ್ಯಾನ ಕೊಡ್ತಾ ಇದ್ದಾರೆ. ಎಲ್ಲೂ ಬಂದು ನಮ್ಮ ಸಮಾಜದು ನಮ್ಮದು ಹರಳೆಯವ್ರ ಬಗ್ಗೆದಾಗ ಭಾಳಷ್ಟು ಚರಿತ್ರೆ ಅವ್ರ ಗಮನದಾಗ ಇಟ್ಕೊಂಡ್ರ. ಅದಂತೆ ನಮ್ಮದು ಶ್ರೀ ಹುಗ್ಗಿ ಪಾಟೀಲ್ ಸರ್ ಅವರಂತೂ ನಮಗೆ ಕಣ್ಣು ತೆರೆಸಿನವರೇ ಅವರು. ಯಾಕಂದ್ರೆ 42 ವರ್ಷ ಆಯಿತು ನಾವು ಇಲ್ಲಿ ಹರ ಕಟ್ಟಿ ಕೂಡಿಸಿ ಇಲ್ಲಿಂತೆಲ್ಲ ಇಷ್ಟೊಂದು ನಾವು ಅವ್ರ ಬಗ್ಗೆದಾಗ ಮಾಹಿತಿ ಕೊಡಬೇಕಂದ್ರೆ ನಮ್ಗೆ ಸಿಕ್ಕಿರಲಿಲ್ಲ. ಇಂಥ ಗುರುಗಳು ಸಿಕ್ಕಿ ನಮಗೊಂದು ಭಾಳ ದೊಡ್ಡ ಆಶೀರ್ವಾದ ಆಗ್ಯದ, ಮಾರ್ಗದರ್ಶನವೂ ಆಗ್ಯದ. ಇದರಂತೆ ಮತ್ತು ನಮ್ಮದು ಸಂತ ರವಿದಾಸ್ ಮಹಾರಾಜ್ ಅವರು ನಮ್ಮ ರಾಷ್ಟ್ರೀಯರು ಅಧ್ಯಕ್ಷರ ನಮ್ಮದು ಸಂತ ರವಿದಾಸ್ ಮಹಾರಾಜ್ ಅವ್ರದ್ದು ಅವರು ನಮಗೆ ಕೆಲವು ಸಂದೇಶಗಳು ರವಾನೆ ಮಾಡ್ಯಾರ. ನೀವು ಈ ಕಾರ್ಯಕ್ರಮ ಈ ಪ್ರಕಾರ ನಡೆಸ್ಕೊತಾ ಹೋಗ್ರಿ. ನಿಮ್ಮ ಸಮಾಜದಾಗ ಏಕ್ತಾ ಇರಲಿ, ಸದ್ಭಾವನೆ ಇರಲಿ, ಯಾರ ಸಂಘದ ಭೇದ ಭಾವ ಬೇಡ.
ನಿಮ್ಮ ಸಮಾಜ ಎಲ್ಲದಲ್ಲಿ ಒಂದು ಶಾಂತಿ ರೀತಿಲಿ ನಡ್ಕೊಂಡು ನಡೆದದ. ಅದೇ ರೀತಿ ನಿಮ್ಮದು ಅದೇ ಬೆಳೀಲಿ ಅಂತ ನಮ್ಗೆ ಆಶೀರ್ವಾದ ಮಾಡೋಗ್ಯಾರ. ನಾವು ಸುಮಾರು ಈಗ 42 ವರ್ಷದಿಂದ ನಾವು ಇಲ್ಲಿ ಅನ್ನ ದಾಸೋಹನೂ ಮಾಡ್ತೇವೆ. ಕನಿಷ್ಠ 5-6 ಕ್ವಿಂಟಲ್ ಅನ್ನಾಜ್ ಹೋಗ್ತದೆ. ನಮ್ದು ಅದ್ರದ್ದು ಒಂದು ಭಾಳಷ್ಟು ನಮಗೆ ಆಶೀರ್ವಾದ ಸಿಗ್ತದೆ ಎಲ್ಲರೂ ನಮ್ಮ ಸಮಾಜಕ್ಕೆ. ಇವತ್ತು ಭಾಳ ಒಂದು ದೊಡ್ಡ ಭವ್ಯ ಮೆರವಣಿಗೆ ಪ್ರಕಾರ ನಾವು ಅವ್ರ ವಿಜೃಂಭಣೆಯಿಂದ ಮೆರವಣಿಗೆ ತೆಗೆದು ಅನ್ನದಾಸೋಹ ಮಾಡಿ ನಮ್ಮಲ್ಲಿ ಕನಿಷ್ಠ ಒಂದು 20 ವರ್ಷದಿಂದ ನಮ್ಮಲ್ಲಿ ಯಾರಿಗೂ ರಿಟೈರ್ಮೆಂಟ್ ಆದವರಿಗೆ ಸನ್ಮಾನ ಮಾಡಲಿಲ್ಲ. ಇವತ್ತು ನಮಗೆ ಭಾಳ ದೊಡ್ಡ ಅವಸರ ಸಿಕ್ಕ್ಯದ. ಆ ಎಲ್ಲ ಹಿರಿಯರಿಗೆ ನಾವು ವೇದಿಕೆ ಮೇಲೆ ಕರೆಸಿ ಎಲ್ಲ ದೊಡ್ಡ ಹಿರಿಯರಿಗೆ ಸನ್ಮಾನ ಮಾಡಿಸಿ ಅವ್ರದ್ದೆಲ್ಲ ಆಶೀರ್ವಾದ ಪಡೆದಿದ್ದೆವು. ಅವ್ರಿಗೊತ್ತು ಭಾಳಷ್ಟು ಖುಷಾರ, ನಮಗೆಲ್ಲ ಆಶೀರ್ವಾದ ಮಾಡಿ ಹೋಗ್ಯಾರ. ನಿಮ್ಮ ಸಮಾಜ ಹಿಂಗೆ ಬೆಳೀಲಿ, ಇದೇ ಪ್ರಕಾರ ನೀವು ಕಾರ್ಯಗಳು ಮಾಡಿರಿ ಅಂತೇಳಿ ನಮ್ಗೆ ಅವ್ರು ತಲೆ ಮೇಲೆ ಕೈ ಆಡ್ಸ್ಯಾರ. ಅದಕ್ಕೊಂದು ಸಂದೇಶನೂ ಕೊಟ್ಟೋಗ್ಯಾರ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿರಿ, ಭೇದ ಭಾವ ಈಗ ಮಾಡಿರಿ, ಏನು ಬಿದ್ದರು ಆಪಸ್ದಾಗ ಒಂದಾಗ ಆಗ್ರಿ ಅಂತ ಕಸ ಅವ್ರ ಸಂದೇಶ ರವಾನ ಮಾಡ್ಯಾರ. ಈಗ ಇದಕ್ಕೆ ಜಾಸ್ತಿ ನಾನು ಹೇಳಕ್ಕೆ ಬಯಸಲ್ಲ. ನಮ್ಮದು ಕನಿಷ್ಠ ನಮ್ಮ ಹರಿಯಾಣ ಸಮಾಜ ಜನಸಂಖ್ಯೆ ಪ್ರಕಾರ 2,500 ಜನಸಂಖ್ಯೆ ಅದ. ಜಿಲ್ಲಾ ಬೋನಿ ತಾಲೂಕು, ಬೀದರ್ ತಾಲೂಕು ಅಷ್ಟೇ. ಜಿಲ್ಲೆದಂತೂ ಮಾಡಿಲ್ಲ. 10,000 12,000 ಅಂತಾರ. ಬಟ್ ನಾವು ಇಲ್ಲಿಂದ ಮಾಡಿದ್ದು 2,500 ಜನಸಂಖ್ಯೆ ಆಗ್ಯದ ಬೀದರ್ ತಾಲೂಕದು. ಈಗ ಮುಂದಿನ ಏನದ ಏನು ಭೀ ಮಾತಾಡೋದ ನಮ್ಮ ಹುಗ್ಗಿ ಪಾಟೀಲ್ ಅವ್ರು ಮಾಡಿಕೊಡ್ತಾರೆ ಅವ್ರ ಜೊತೆ. ನನ್ನ ಹೆಸರು ಸುಭಾಷ್ ಬಾಬಾರಾವ್ ಹಮಿಲ್ಪುರಿ ಅಂತೇಳಿ ನಾನು ಲಿಡ್ಕರ್ ಕಾಲನಿ ನೂತನ ಅಧ್ಯಕ್ಷ ಆಗೀನಿ ಇವಾಗ. 5 ವರ್ಷ ಇದು ನಮ್ಮ ಸಮಾಜ ಇರೋದು 5 ವರ್ಷ ಕಾಲಾವಕಾಶ. ಈಗ ಅದು ಇವತ್ತು ನಮ್ಮದು ಹಿರಿಯರದು ಮುಗ್ದೋಗ್ಯದ. ಅವ್ರು ನಮ್ಗೆ ಬರಮಾರು ಕೊಟ್ಟರು. ಅದಕ್ಕೆ ನಾವು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿದೆವು. ಇದ್ರಾಗ ಈಗ ನೂತನ ಪದಾಧಿಕಾರಿದಾಗ ಎಲ್ಲ ಹುಮ್ಮಸ್ ತುಂಬ್ಕೊಂಡಂಥ ಯುವಕರು ಇದ್ದೇವೆ ಜಾಸ್ತಿ. ಅದಕ್ಕೊಂದು ಈ ವೇದಿಕೆ ಮುಖಾಂತರ ಭವ್ಯ ಕಾರ್ಯಕ್ರಮ ಮಾಡಿದೆವು. ಅದಕ್ಕೆಲ್ಲರದು ಈಗ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಬಂಧುಗಳೇ, ಇವತ್ತು ಬೀದರ್ ನಗರದಲ್ಲಿ ನಾವೆಲ್ಲರೂ ಎಲ್ಲ ಶರಣ ಸಮುದಾಯದೊಂದಿಗೆ ಹರಳಯ್ಯ ಸಮುದಾಯದವರು ಮಹಾಶಿವಶರಣ ತ್ಯಾಗಮೂರ್ತಿ ಹರಳಯ್ಯನವರ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಅತ್ಯಂತ ವಿಜೃಂಭಣೆಯಿಂದ ನಾವು ನೆರವೇರಿಸ್ತಾ ಇದ್ದೀವಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಜರುಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಭವ್ಯವಾದಂಥ ಒಂದು ಇತಿಹಾಸ ಇದೆ. 12ನೇ ಶತಮಾನದ ಶರಣರಾಗಿರ್ತಕ್ಕಂಥ ತ್ಯಾಗಮೂರ್ತಿ ಶ್ರೀ ಹರಳಯ್ಯನವರ ಕ್ರಾಂತಿಪುರುಷ ಹರಳಯ್ಯನವರ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಇವತ್ತು ಅವರು ನೀಡಿರ್ತಕ್ಕಂಥ ಒಂದು ಕ್ರಾಂತಿ, ಅವರು ಮಾಡಿರ್ತಕ್ಕಂಥ ಒಂದು ಮಹತ್ ಕಾರ್ಯ, ಹರಳಯ್ಯನವರ ಒಂದು ಸಂದೇಶ ಏನು ಅಂದರೆ ಮಾನವರೆಲ್ಲರೂ ಸಮಾನರು ಅಂತಕ್ಕಂಥ ಒಂದು ಧ್ಯೇಯ ಉದ್ದೇಶದೊಂದಿಗೆ ಅವರು ಕಲ್ಯಾಣದ ಕ್ರಾಂತಿಯಲ್ಲಿ ಬಲಿದಾನವನ್ನು ನೀಡಿರ್ತಕ್ಕಂಥ ಶರಣರಾಗಿದ್ದಾರೆ. ನನಗನ್ನಿಸ್ತಾ ಇದೆ ಇದು ಈ ಒಂದು 20ನೇ ಶತಮಾನ ಏನಿದೆ ಅಂದರೆ ಇದು ಹರಳಯ್ಯವರ ಶತಮಾನ, ಇದು ಶರಣರ ಶತಮಾನ, ಮಡಿವಾಳ ಮಾಚಿದೇವರ ಶತಮಾನ, ಮಾದರ ಚೆನ್ನಯ್ಯನ ಶತಮಾನ, ನೂಲಿ ಚಂದಯ್ಯನ ಶತಮಾನ. ಈ ಎಲ್ಲ ಶರಣರ ಒಂದು ತ್ಯಾಗ ಬಲಿದಾನದ ಮೂರ್ತಿಯಾಗಿ ಹರಳಯ್ಯನವರು ನಮಗೆ ನೀಡಿರ್ತಕ್ಕಂಥ ಸಂದೇಶ ಅಂದರೆ ನಾವು ತ್ಯಾಗ ಬಲಿದಾನಕ್ಕಾಗಿ ಸದಾವಕಾಲ ಸಿದ್ಧ ಇರಬೇಕು ಅಂಥೇಳಿ ಹರಳಯ್ಯನವರು ಹೇಳಿದ್ದಾರೆ. ಅವರ ಒಂದು ತತ್ವ ಸಿದ್ಧಾಂತಗಳ ಮೂಲಕ ಈ ಒಂದು ಮಾನವ ಜಾತಿಗೆ, ಮಾನವ ಕುಲಕ್ಕೆ ಒಂದು ಸಂದೇಶವನ್ನು ಹರಳಯ್ಯನವರು ಕೊಟ್ಟಿದ್ದಾರೆ. ನಾವೆಲ್ಲರೂ ಮಾನವರು ಸಮಾನರಿದ್ದೇವೆ ಅಂತಕ್ಕಂಥ ಒಂದು ಕ್ರಾಂತಿ ಬಸವಣ್ಣನವರ ನೇತೃತ್ವದಲ್ಲಿ, ಅಸಂಖ್ಯಾತ ಶರಣರ ನೇತೃತ್ವದಲ್ಲಿ ಈ ಒಂದು ಕ್ರಾಂತಿ ಜರುಗಿತ್ತು. ಅಂಥ ಕ್ರಾಂತಿಯಲ್ಲಿ ಯಾಕಂತ ಹೇಳಿದರೆ ನಮ್ಮ ಶರಣರು ಹೇಳಿದರೆ 2 ಕೋಟಿ ವೀರ ಗಣಗಳಾಗಬಹುದು, ಆದರೆ ಹರಳಯ್ಯನಾಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಮನುಷ್ಯನಿಗೆ ಎಲ್ಲಕ್ಕಿಂತ ಪ್ರಿಯವಾದದ್ದು ಯಾವುದು? ಜೀವ. ಮನುಷ್ಯ ಯಾವುದೇ ರಾಜ ಇರಲಿ, ಯಾರೇ ಇರಲಿ, ಇತಿಹಾಸ ನೋಡಿದಾಗ ಜೀವದ ಮೇಲೆ ಕುತ್ತು ಬಂದಾಗ ಅವ ಕಿಲ್ಲ ಬಿಡ್ತಾನ, ಅಧಿಕಾರ ಬಿಡ್ತಾನ, ತನ್ನ ಸಂಸ್ಥಾನ ಬಿಡ್ತಾನ, ತನ್ನ ಆಸನ ಬಿಡ್ತಾನ, ಸಿಂಹಾಸನ ಬಿಡ್ತಾನ, ನನಗೆ ಬಿಟ್ಟುಬಿಡ್ರಿ ಅಂತಾನ. ಆದ್ರೆ ಮಾನವೀಯತೆ ಸಲುವಾಗಿ ಹರಳಯ್ಯನವರು ಯಾವುದನ್ನು ಕೂಡ ಕಾಂಪ್ರಮೈಸ್ ಮಾಡಲಾರ್ದೇನೆ ಅವ್ರು ಹೇಳ್ತಾರೆ. ಒಂದು ಸಲ ಹರಳಯ್ಯನವರು, ನಿನಗೆ ಆನೆ ಕಾಲಿಗೆ ಹಾಕಿ ಎಳಿಸ್ತೀವಿ ನೋಡು ಹರಳಯ್ಯ, ನೀನು ಮಾಫಿ ಕೇಳು, ನಿನ್ನ ಲಿಂಗ ತೆಗೆದುಬಿಡು, ಹಣಿ ಮೇಲಿನ ವಿಭೂತಿ ಅಳಿಸಿಬಿಡು, ರುದ್ರಾಕ್ಷಿ ತೆಗೆದುಬಿಡು ಅಂದಾಗ ಹರಳಯ್ಯನವ್ರು ಹೇಳ್ತಾರೆ ನನಗೆ ನೆನಪಿಗೆ ಬರ್ತದೆ ಯಾವ ರೀತಿ ಜೀಸಸ್ಗೆ
ಮಳೆ ಜುಡ್ದಿದ್ರು. ಅದೇ ರೀತಿ ಹರಳಯ್ಯನವರಿಗೆ ಹೇಳಿದಾಗ ಹರಳಯ್ಯನವರು ಎಂಥ ಧೈರ್ಯಶಾಲಿ ಆಗಿದ್ರು ಅಂತಕ್ಕಂಥ ಮಾತು ತಿಳ್ಕೊಳ್ಬೇಕಾಗಿದೆ. ಹುಚ್ಚರೆ, ನೀವು ಒಂದು ಸಲ ಯಾಕ ನನಗೆ 100 ಸಲ ಆನಿ ಕಾಲಿಗೆ ಹಾಕಿ ಎಳಿಸಿದ್ರು, ನಾನು ಮಾನವೀಯತೆ ಮೌಲ್ಯಗಳಿಗಾಗಿ ನನ್ನ ಪ್ರಾಣವನ್ನು ಕೊಡ್ತೇನೆ, ಆದರೆ ನಾನು ಯಾವುದೇ ರೀತಿಯ ಸಂಧಾನಕ್ಕೆ ಒಪ್ಪುವುದಿಲ್ಲ ಅಂತೇಳಿ ಹೇಳಿ ಅವರು ಶ್ರೀ ಗುರು ಬಸವಲಿಂಗಾಯ ನಮ ಅಂಥೇಳಿ ಆನೆ ಕಾಲಿಗೆ ಹಾಕಿ ಎಳಿಸಿದ್ರು ಕೂಡ ಯಾವುದೇ ರೀತಿಯಿಂದ ಅವರು ಧೈರ್ಯಗೆಡದೇನೆ ಇವತ್ತು ಅಮರರಾಗಿ ನಿಂತಿದ್ದಾರೆ. ಇವತ್ತು ನಾನು ಹರಳಯ್ಯ ಸಮಾಜದ ಈ ಒಂದು ಸಂದೇಶವನ್ನು ಹೇಳ್ತಾ ಇದ್ದೀನಿ. ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತಾರೆ ಅಲ್ಲಿವರೆಗೆ ನಮ್ಮ ಹರಳಯ್ಯನವರ ಜಯಂತ್ಯೋತ್ಸವ ಇದು ನಡೀತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಬಯಸುತ್ತಾ, ನಮ್ಮ ಸಮಸ್ತ ಎಲ್ಲ ಯುವಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಸಮಸ್ತ ಹರಳಯ್ಯ ಸಮಾಜದವರೆಲ್ಲ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಸುಖದೇವ್ಜಿ ಮಹಾರಾಜ್ ಅವರು ಬಂದು ನಮ್ಮೆಲ್ಲರಿಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾಕಂತ ಹೇಳಿದರೆ ನಾವು ಹೇಳಬೇಕಾಗ್ತದೆ, ಸಮಾಜಕ್ಕೂ ಕೂಡ ಗುರುತಾಗಬೇಕಾಗ್ತದೆ. ಯಾವ ರೀತಿ ನಾವು ಡಿಜೆಗಳನ್ನು ಹಚ್ಚಿ ಇವತ್ತು ಯುವಕರೆಲ್ಲ ಮಾದಕಗಳನ್ನು ಸೇವನೆ ಮಾಡಿ ಅಲ್ಲಲ್ಲೆಲ್ಲ ಕುಡಿದು ಅಥವಾ ಕುಣಿದು ಸಂಸ್ಕೃತಿಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಅಂಥ ಸಂಸ್ಕೃತಿ ಹಾಳಾಗುವಂಥ ಚಟಗಳಿಗೆ ಬಲಿ ಆಗಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಮ್ಮ ಅಧ್ಯಕ್ಷರು ಕೂಡ ಅದಕ್ಕೆ ವಚನಬದ್ಧರಾಗಿದ್ದಾರೆ. ನಾನು ವಚನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಬೀದರ್ ಜಿಲ್ಲೆಯ ಪರವಾಗಿ ಎಲ್ಲೇ ನಮ್ಮ ರವಿದಾಸ್ ಮಹಾರಾಜರಿರಲಿ, ಹರಳಯ್ಯ ಮಹಾರಾಜರಿರಲಿ, ಶರಣರದ್ದು ಯಾವುದೇ ಕಾರ್ಯಕ್ರಮ ಆಗಿದಾಗ ಡಿಜೆ ಹಚ್ಚಿ ಅಸ್ತವ್ಯಸ್ತವಾಗಿ ನಾವು ಕುಣಿಯೋದಿಲ್ಲ, ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ತತ್ವ ಚಿಂತನೆಗಳನ್ನು ಮಾಡ್ತೀವಿ ಅಂಥೇಳಿ ಮುಂದಿನ ದಿನಮಾನಗಳಲ್ಲಿ ಅದು ಯಾವುದೇ ಶರಣರಿರಲಿ. ನಾನು ಯಾಕೆ ಶರಣರ ಶತಮಾನ ಅಂತ ಹೇಳ್ತೀನಿ ಅಂದರೆ, ಅವತ್ತು ಶರಣರಿಗೆ ಎಷ್ಟು ಕಷ್ಟ ಕೊಟ್ಟಿದ್ರು ಜಾತಿವಾದಿಗಳು ಮನುವಾದಿಗಳು. ಆದರೆ ಇವತ್ತು ನೋಡ್ರಿ, ಇಲ್ಲಿ ಬೀದರ್ಗೆ ಎಲ್ಲಿಂದನೂ ಬರಲಿ, ಪಂಜಾಬದಿಂದ ಬರಲಿ, ಹರಿಯಾಣದಿಂದ ಬರಲಿ, ಸಮಗ್ರ ದೇಶದಿಂದ ಬಂದಿದ್ರು ಕೂಡ ಇಲ್ಲಿ ಹರಳಯ್ಯವ್ರ ದರ್ಶನ ಆಗ್ತದೆ. ಅಲ್ಲಿ ಮುಂದೆ ಹೋದರೆ ಛತ್ರಪತಿ ಶಿವಾಜಿ ಮಹಾರಾಜರ, ಅದಕ್ಕೆ ಮುಂದೆ ಹೋದ್ರೆ ಬಸವಣ್ಣವ್ರದ್ದು ಆಗ್ತದೆ. ಮತ್ತು ಈ ಕಡೆ ಹೋದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಆಗ್ತದೆ. ಆ ಕಡೆ ಹೋದರೆ ಮಡಿವಾಳ ಮಾಚಿದೇವ್ರದ್ದು ಆಗ್ತದೆ. ಈ ರೀತಿಯಾಗಿ ಎಲ್ಲ ಶರಣರು ಇವತ್ತು ರಾರಾರ್ಜಿಸ್ತಾರೆ, ಅವರ ತತ್ವ ಸಿದ್ಧಾಂತಗಳು ಮೆರಿತಾ ಇದ್ದಾವೆ. ಅದಕ್ಕೋಸ್ಕರ ಬೀದರ್ ಜಿಲ್ಲೆಯ ಸಮಸ್ತ ಎಲ್ಲ ನಾಗರಿಕರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಎಲ್ಲ ಮೀಡಿಯಾ ಮಿತ್ರರು ಅತ್ಯಂತ ಕಳಕಳಿಯಿಂದ ಸುಖದೇವ್ಜಿ ಮಹಾರಾಜ್ ಅವರ ಸಂದೇಶಗಳನ್ನು ಮತ್ತು ನಮ್ಮ ಸಮಾಜದ ಸಂದೇಶವನ್ನು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆಯನ್ನು ತಾವೆಲ್ಲ ಬಂಧುಗಳು ಒಳ್ಳೆ ರೀತಿಯಾಗಿ ಮೀಡಿಯಾದಲ್ಲಿ ತಾವು ಪ್ರಸಾರ ಮಾಡಿದಿರಿ. ಇದನ್ನೆಲ್ಲ ತಾವು ಸೆರೆ ಹಿಡಿದಿರಿ ಚಿತ್ರಗಳೆಲ್ಲ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ನಾನು ಹರಳಯ್ಯ ಸಮಾಜದ ವತಿಯಿಂದ, ಸಮಸ್ತ ಬೀದರ್ ಜಿಲ್ಲೆ ವತಿಯಿಂದ ತಮ್ಮೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ, ತಮ್ಮ ಸಹಕಾರ ಇದೇ ರೀತಿಯಾಗಿ ಮುಂದುವರಿತಾ ಇರಲಿ. ಸತ್ಯಮೇವ ಜಯತೆಗೆ, ಯಾಕಂತ ಹೇಳಿದರೆ ಮೀಡಿಯಾ ಅಂದರೆ ಇದು ಸತ್ಯದ ಒಂದು ಸ್ತಂಭ ಆಗಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಬಯಸುತ್ತಾ, ಎಂತೆಂಥ ಘಟನೆಗಳು ನಡೆದರೂ ಕೂಡ ನೀವೆಲ್ಲರೂ ಅದನ್ನು ಮೈಲು ಮಾಡ್ತಾ ಇದ್ರಿ. ಸತ್ಯಮೇವ ಜಯತೆ ಅಂತಕ್ಕಂಥ ಸಿದ್ಧಾಂತದೊಂದಿಗೆ ನಾವು ಹರಳಯ್ಯವರ ಜಯಂತಿಯನ್ನು ಮಾಡಿದ್ದೇವೆ. ನಮ್ಮ ಎಲ್ಲ ತಾಯಂದಿರು ಮುಂಜಾನೆ 8 ಗಂಟೆಯಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಣ್ಣ ಸಣ್ಣ ಮಕ್ಕಳನ್ನು ಎತ್ತಿಕೊಂಡು ಭಕ್ತಿ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕೋಸ್ಕರ ಯಾರ್ಯಾರು ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಹರಳಯ್ಯ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಮತ್ತೊಂದು ಸಲ ಹರಳಯ್ಯ ಜಯಂತಿಯ ಶುಭಾಶಯಗಳೊಂದಿಗೆ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಮಹಾಜನತೆಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಭಾರತ್. ಇವತ್ತು 858ನೆಯ ಜಯಂತಿಯ ಪ್ರಯುಕ್ತ ಶ್ರೀ ಶಿವಶರಣ ಹರಳಯ್ಯನವರ ವೃತ್ತದಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಅದರಂತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಕೂಡ ಬಂದಿದ್ದರು. ಅದರ ಮುಖಾಂತರ ಅವರು ನಮಗೆ ನಿವೇಶನವನ್ನು ಒದಗಿಸಿಕೊಡ್ತೀವಿ ಅಂದರೆ ನಮ್ಮ ಸಮುದಾಯ ಭವನಕ್ಕೆ ಅದು ಅವರು ಮಾತು ಕೊಟ್ಟಿನಂತೆ ನಡೀತಾರಂತ ನಮಗೆ ವಿಶ್ವಾಸ ಇದೆ. ಅದೇ ರೀತಿ ನಮ್ಮ ಸಮಾಜದ ಬಂಧುಗಳು ಬಹಳ ವರ್ಷದಿಂದ ಮೊಟ್ಟ ಮೊದಲು ಇಷ್ಟು ಜನವನ್ನು ನಾವು ಸೇರಿಸಿ ಈ ಜಯಂತಿಯನ್ನು ಅದ್ಭುತವಾಗಿ ವಿಜೃಂಭಣೆಯಾಗಿ ಆಚರಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಜನರೆಲ್ಲ ಸೇರಿ. ಅದೇ ರೀತಿ ನಮ್ಮ ಮೀಡಿಯಾ ಮಿತ್ರರು ನೀವು ಕೂಡ ನಮಗೆ ಪ್ರಸಿದ್ಧಿ ಕೊಡ್ತೀರಿ. ನಿಮ್ಮ ಮುಖಾಂತರ ನಾವು ಎಷ್ಟೇ ಜಯಂತಿ ಮಾಡಿದ್ರೂ ಅದು ಹೊರಗೆ ಪಡಿಸೋದು ನೀವೇ. ಅದಕ್ಕೆ ನಿಮ್ಮ ನ್ಯೂಸ್ ಮುಖಾಂತರ ಅದಕ್ಕೆ ನಾನು ರಾಜ್ಕುಮಾರ್ ಟಿಳೇಕರ್, ಜಿಲ್ಲಾ ಹರಳಯ್ಯ ಸಮಾಜ ಪ್ರಧಾನ ಕಾರ್ಯದರ್ಶಿ, ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರಗಳು.
ಸಮಾಜಿಗೆ ಶುಭಾಶಯವಾಗ ಆಗಲಿ. ಇವತ್ತು ಏನು ನಾವು ಮಾಡಿದೆವು ನಮ್ಮದು ಜೈ ಜೈಕಾರ ಆಗಲಿ. ನಮ್ಮ ಮಹಿಳೆಗೆ ಧನ್ಯವಾದಗಳು. ಎಲ್ಲರೂ ಪ್ರತಿ ವರ್ಷ ಹೀಗೆ ಬರಬೇಕು. ಶಿವಶರಣ ಹರಳೆಯದ ಜಯಂತಿದ ಶುಭಾಶಯಗಳು ಸರ್ವರಿಗೂ ಶರಣು ಶರಣಾರ್ಥಿ. ಜಯಂತ್ಯೋತ್ಸವ ಶಿವಶರಣ ಹರಳೆಯವರದು ಬೀದರಲ್ಲಿ ಸಂಭ್ರಮಣೆಯಾಗಿ ನೋಡಿ ಎಲ್ಲರೂ ಆನಂದದಿಂದ ಆಚರಿಸಿದ್ದೀವಿ. ಇದೇ ಥರ ವರ್ಷ ಮಾಡಿ ನಮಗೆಲ್ಲ ಖುಷಿ ಕೊಟ್ಟು ನಮಗೆ ಇದೇ ಥರ ಮುನ್ನಡೆಸಬೇಕಂತ ತಮ್ಮಲ್ಲೆಲ್ಲ ಕೇಳ್ಕೊತೀನಿ. ಥ್ಯಾಂಕ್ ಯು. ಕೊಟ್ಟರೆ ಅಂದ್ರೆ ನಾವು ಮುಂದೆ ಬರ್ಬೋದು. ನಮ್ಮ ಹಳೆಯ ಸಮಾಜದ ಮುಂದೆ ಬರಲಿ ಅಂತ ನಾವು ಭೀ ವಿಚಾರ ಮಾಡ್ತಿದ್ವು. ಇವ್ರು ನಮ್ಮ ಅಧ್ಯಕ್ಷರಿದ್ದಾರೆ ಅಂತೇಳಿ ಇವ್ರ ಹಿಂದೆ ನಾವು ಎಲ್ಲ ಲೇಡೀಸ್ ಗ್ರೂಪಾಗಿ ಒಂದು ಏನಾರ ಒಂದು ಮಾಡ್ಬೇಕಂತ ನಮಗೂ ಅದ. ಸಮಾಜದವ್ರು ನಮಗೂ ಏನಾರ ಲೇಡೀಸಿಗೆ ಒಂದು ಏನಾರ ಮಾಡಬೇಕು ಮಟ್ಟಬೇಕು ಉತ್ಸಾಹದಿಂದ ಮಾಡಬೇಕು. ಇದೇ ಥರ ಎಲ್ಲರಿಗೆ ರಿಟೈರ್ಡ್ ಆದವ್ರು ಎಲ್ಲ ಕರೀರಿ ಮಾಡಿರಿ.